ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಒಂದು ಮಾರ್ಕೆಟ್ನ ಹೊರಾಂಗಣವನ್ನು ನೋಡೋಣ ಮತ್ತು ಮಾರ್ಕೆಟ್ನ ಇವತ್ತಿನ ಒಂದು ಬೀಳುವಿಕೆಯನ್ನು ಕೂಡ ನಾವು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ನಿಫ್ಟಿ ಬಂದು -180 ಪಾಯಿಂಟಲ್ಲಿ ಕ್ಲೋಸ್ ಆಗಿದೆ, ಅಂದರೆ 0.74% ಮೈನಸಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 0.08%, 37 ಪಾಯಿಂಟ್ಸ್ ಮೈನಸಲ್ಲಿ ಪ್ಲಸ್ಸಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಮಿಡ್ ಕ್ಯಾಪ್ -0.34%, -192 ಪಾಯಿಂಟ್ಸ್ ನಿಫ್ಟಿ ಮಿಡ್ ಕ್ಯಾಪ್. ನಿಫ್ಟಿ ಸ್ಮಾಲ್ ಕ್ಯಾಪ್ -0.41%, 76 ಪಾಯಿಂಟ್ಸ್ ಮೈನಸಲ್ಲಿ ಕ್ಲೋಸ್ ಆಗಿದೆ. ಓಕೆನಾ. ಸೊ ಅಡ್ವಾನ್ಸ್ ಡಿಕ್ಲೈನ್ ನೀವು ನೋಡಿದ್ರೆ ಅಡ್ವಾನ್ಸ್ 882 ಅಡ್ವಾನ್ಸ್ ಕಡೆ ಇದ್ದರೆ, ಡಿಕ್ಲೈನಲ್ಲಿ 1396 ಸ್ಟಾಕ್ಸು ಡಿಕ್ಲೈನಲ್ಲಿದೆ. ಸೊ ಯಾರ್ಯಾರ ಪೋರ್ಟ್ಫೋಲಿಯೋ ಇವತ್ತು ನಿಫ್ಟಿನ ಬೀಟ್ ಮಾಡಿದೆ ಅಥವಾ ನಿಫ್ಟಿ ನಮ್ಮನ್ನು ಬೀಟ್ ಮಾಡಿದೆ ಅನ್ನೋದನ್ನು ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಕುತೂಹಲದಿಂದ ನೋಡ್ತಾ ಇದ್ದೀನಿ, ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಮುಂದಕ್ಕೆ ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡೋಣ. ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನಾವು ನೋಡಿದ್ರೆ ನಿಫ್ಟಿ ಫಾರ್ಮಾ ಇವತ್ತು ಟಾಪ್ ಪೊಸಿಷನಲ್ಲಿದೆ, ಅಂದರೆ 0.35% ಗ್ರೀನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಮೀಡಿಯಾ 0.24% ಗ್ರೀನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಫೈನಾನ್ಸ್ ಸರ್ವಿಸ್ 0.15%. ಓಕೆ, ತೀರಾ ಕಳಪೆಯಾಗಿ ಪ್ರದರ್ಶನ ಕೊಟ್ಟಿರೋದು ನಿಫ್ಟಿ IT, -1.9% ನಿಫ್ಟಿ IT ಸ್ಟಾಕ್ಸು ಬಿದ್ದೋಗಿದೆ. ನಿಫ್ಟಿ ಮೆಟಲ್ -1.74%, ನಿಫ್ಟಿ ಎನರ್ಜಿ 1.64%, ನಿಫ್ಟಿ PSU ಬ್ಯಾಂಕ್ -0.78%, ನಿಫ್ಟಿ ಮಿಡ್ ಸೆಲೆಕ್ಟ್ 0.33%, ನಿಫ್ಟಿ FMCG 0.45%. ಸೊ ಆಬ್ವಿಯಸ್ಲಿ ನಮಗೆ ನಿಫ್ಟಿ IT ಯಾವಾಗ ಬೀಳುತ್ತೆ ಅಂದರೆ, IT ಸೆಕ್ಟ್ರಲ್ಲಿ ಒಂದಂತೂ ನೀವು ಗೆಸ್ ಮಾಡ್ಬೋದು, ಪ್ರೀವಿಯಸ್ ಡೇ ಅಮೇರಿಕನ್ ಮಾರ್ಕೆಟ್ನ ನೀವು ಕ್ಲೋಸಿಂಗ್ ಬೇಸಿಸಲ್ಲಿ ನೋಡಿ. ಅಂದರೆ ಬೆಳಗ್ಗೆ 4 ಗಂಟೆಗೆ ಕ್ಲೋಸ್ ಆಗುತ್ತೆ, ನೀವು ಬೆಳಗ್ಗೆ ಎದ್ದಾಗ ನೋಡಿದ್ರೂ ಪರವಾಗಿಲ್ಲ. ಸೊ ಮೆಜಾರಿಟಿ ಆಫ್ ದ ಟೈಮ್ಸ್ ಅಮೇರಿಕನ್ ನ್ಯಾಸ್ಡ್ಯಾಕ್ ಕಾಂಪೋಸಿಟ್ ಏನಿದೆ ಅದು ಬಿದ್ದಿದ್ರೆ ನಾಳೆ ನಮ್ಮ IT ಕಂಪ್ನಿ ಕೂಡ ಬೀಳುವ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಇದನ್ನು ನೀವು ತಲೆಯಲ್ಲಿ ಮನಸ್ಸಲ್ಲಿ ಇಟ್ಕೊಂಬಿಡಿ. ಸೊ ಎಲ್ಲೋ 100ಕ್ಕೆ ಒಂದು 75% ಅದೇ ಥರ ಚಾನ್ಸ್ ಇರುತ್ತೆ. ಇನ್ನು 25% ಮಾತ್ರ ನಮಗೆ ಅಲ್ಲಿ ಬಿದ್ದಾಗಲೂ ಇಲ್ಲಿ ಏರುವ ಸಾಧ್ಯತೆ ಇರುತ್ತೆ, ಅಂಥ ನ್ಯೂಸ್ ಬಂದರೆ ಮಾತ್ರ. ಓಕೆನಾ. ಸೊ ಇವಾಗ ನಿಫ್ಟಿನ ನಾವು ಟ್ರೆಂಡ್ ಚಾರ್ಟಲ್ಲಿ ತಿಳ್ಕೊಳ್ಳೋಣ, ಟೆಕ್ನಿಕಲ್ಸ್ ಆಗಿ ತಿಳ್ಕೊಳ್ಳೋಣ ನಿಫ್ಟಿ ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ ಅಂತ, ಮತ್ತು ಇದ್ರ ಹಿಂದ್ಗಡೆ ಇರೋ ಏನೇನೋ ಕಾರಣಗಳು ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಬನ್ನಿ ನೋಡಿ, ಇದು ನಿಫ್ಟಿಯ ಒಂದು ಡೈಲಿ ಚಾರ್ಟ್. ನಾನು ಈ ಡೈಲಿ ಚಾರ್ಟ್ನ ಓಪನ್ ಮಾಡಿದ್ದೀನಿ. ನೀವು ನೋಡ್ಬೋದು, ನೆನ್ನೆ ಥರ ಕೂಡ ನಾನು ಒಂದು ಅಸೆಂಡಿಂಗ್ ಟ್ರೆಂಡ್ ಲೈನ್ನ ಇಲ್ಲಿ ಹಾಕಿದ್ದೀನಿ. ಸೊ ಅಸೆಂಡಿಂಗ್ ಟ್ರೆಂಡ್ ಲೈನ್ ಏನು ಅಂದರೆ ನೋಡಿ, ಎಲ್ಲ ರೆಸಿಸ್ಟೆನ್ಸಲ್ಲಿ ಯಾವ್ಯಾವಾಗ ರೆಸಿಸ್ಟೆನ್ಸ್ ತೊಗೊಂತೋ ಅಲ್ಲಲ್ಲಿಗೆ ನಾನು ಪ್ರೀವಿಯಸ್ ರೆಸಿಸ್ಟೆನ್ಸ್, ಅಂದರೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಾನು ಒಂದು ಟ್ರೆಂಡ್ ಲೈನ್ನ ಹಾಕಿದ್ದೀನಿ. ಸೊ ಇದು ಹಾಕಿದಾಗ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ನಿಫ್ಟಿ ನಮಗೆ ಇಂಪಾರ್ಟೆಂಟಾಗಿ ಎಲ್ಲೇರಿದ್ದು ನಾವು ನೆನ್ನೆ ಹೇಳಿದಾಗೆ, ಸೊ ಇಲ್ಲಿಗೆ ಅದು ರೆಸಿಸ್ಟೆನ್ಸ್ ತೊಗೋಬೇಕಿತ್ತು. ಇಲ್ಲಿಂದನೇ ನಿಫ್ಟಿ ನಮಗೆ ಮೇಲಕ್ಕೆ ಹೋಗೋಕ್ಕೆ ಶುರು ಮಾಡಿದ್ದು. ಓಕೆನಾ. ಅಲ್ಲಿ ಮೇಲಕ್ಕೆ ಹೋದ್ಮೇಲೆ ಹೀಗೆ ಪರ್ಫಾರ್ಮ್ ಮಾಡ್ತಾಯಿತ್ತು. ಸೊ ಇಲ್ಲೊಂದು ಇಳಿಮುಖವನ್ನು ನೋಡಿ ಮತ್ತೆ ಮೇಲೆ ಹೋಗಿ ಪರ್ಫಾರ್ಮ್ ಮಾಡ್ತಾಯಿತ್ತು. ಸಡನ್ನಾಗಿ ಒಂದು ಮಾರ್ಕೆಟಲ್ಲಿ ಒಂದು ಕೆಟ್ಟ ನ್ಯೂಸಿಂದ, ಒಂದು ಅಮೇರಿಕ ದೇಶದ ಕೆಟ್ಟ ಒಂದು ಡೇಟಾಯಿಂದ, ಲೇಬರ್ ಡೇಟಾಯಿಂದ ನಮಗೆ ಈ ಥರ ಇಳಿಮುಖವನ್ನು ನೋಡಬೇಕಾಗಿದೆ. ಅದರ್ವೈಸ್ ನಿಫ್ಟಿ ಮೇಲಕ್ಕೇ ಪರ್ಫಾರ್ಮ್ ಮಾಡ್ತಾಯಿತ್ತು. ಓಕೆ, ಇನ್ನು ನಾವು ಇಲ್ಲಿ ಝೂಮ್ ಮಾಡಿ ನೋಡಿದ್ರೆ ನೀವು ನೋಡಿ, ಇಲ್ಲಿ ಝೂಮ್ ಮಾಡಿ ನೋಡಿದ್ರೆ ಸೊ ಈ ಗ್ಯಾಪು ನಮಗಿನ್ನೂ ಫಿಲ್ ಆಗಿಲ್ಲ. ಸೊ ಈ ಗ್ಯಾಪು ಫಿಲ್ ಆಗಬೇಕು ಅಂದರೆ ನಿಫ್ಟಿ ಇಲ್ಲಿಂದ ಮೇಲಕ್ಕೆ ಹೋಗಲೇಬೇಕು. ಓಕೆ, ಆವಾಗ ಈ ಗ್ಯಾಪ್ ನಮಗೆ ಫಿಲ್ ಆಗುತ್ತೆ. ಅದು ಒಂದಲ್ಲ ಒಂದಿನ ಹೋಗುತ್ತೆ, ಒಂದಲ್ಲ ಒಂದಿನಲ್ಲ ಅತಿ ಶೀಘ್ರದಲ್ಲೇ ಮೇಲಕ್ಕೆ ಹೋಗುತ್ತೆ. ಸೊ ನಾವು ಈ ಚಾರ್ಟಲ್ಲಿ ಏನು ತಿಳ್ಕೊಳ್ಳೋದಂದರೆ, ನಮಗೆ ಇಲ್ಲಿ ಈಗ ಒಂದು ಚಾನಲ್ ಕ್ರಿಯೇಟ್ ಆಗ್ತಾಯಿದೆ, ಒಂದು ಶಾರ್ಟ್ ಟರ್ಮಲ್ಲಿ ಒಂದು ಚಾನಲ್ ಕ್ರಿಯೇಟ್ ಆಗ್ತಾಯಿದೆ.
ಅದೇನಪ್ಪ, ನೋಡಿ ಈ ಚಾನಲ್ ನಮಗೆ ಕ್ರಿಯೇಟ್ ಆಗ್ತಾ ಇದೆ, ಹೌದಲ್ವಾ? ಸೊ ಈ ಚಾನಲಲ್ಲಿ ನಾವು ಎರಡನ್ನು ತಿಳ್ಕೊಬೋದು, ಒಂದು ಸಪೋರ್ಟು, ಒಂದು ರೆಸಿಸ್ಟೆನ್ಸ್. ಸೊ ಸಪೋರ್ಟ್ ಬಂದು ನೋಡಿ, ನಮಗೆ ಮೊದಲನೇ ದಿನ ಒಂದು ಬಿದ್ದಾಗ ಇಲ್ಲಿಗೆ ಎಂಡ್ ಆಯಿತು. ಸೊ ಈ ಎಂಡನ್ನು ಮಾರನೇ ದಿನ ಇದು ಬ್ರೇಕ್ ಮಾಡಿ ಕೆಳಗೆ ಹೋಗಿದರೆ, ಸೊ ಮೂರನೇ ದಿನ ಇದನ್ನು ಬ್ರೇಕ್ ಮಾಡಿ ಕೆಳಗೆ ಹೋಗಿದರೆ ನಾವು ಇದನ್ನು ಇನ್ನೂ ಬೀಳುತ್ತೆ ಅಂತ ಲೆಕ್ಕ ಹಾಕ್ಬೋದಾಗಿತ್ತು. ಬಟ್ ಹಾಗಾಗ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿಗೆ ಒಂದು ಮೊದಲನೇದು ತಗೊಳ್ತು. ಸೊ ಎರಡನೇದು ನೋಡಿ, ಈ ಲೈನ್ಗಿಂತ ಇಲ್ಲಿ ಹೋಗಿ ಎಂಡ್ ಆಗಿದೆ, ಇದು ಎರಡನೇದು. ಮೂರನೇದು ಇನ್ನು ಮೇಲಕ್ಕೆ ಹೋಗಿ ಎಂಡ್ ಆಗಿದೆ. ನಾಲ್ಕನೇದು, ಸೊ ಇದು ಇಲ್ಲಿಂದ ಇಲ್ಲಿಗೆ ಮೇಲಕ್ಕೆ ಹೋಗಬೇಕಾಗಿತ್ತು, ಬಟ್ ಈ ಒಂದು ಬಿರುಗಾಳಿಯನ್ನು ತಡೆದು ಇವತ್ತು ಕೆಳಗೆ ಬಿದ್ದಿದೆ. ನೋಡೋಣ, ಇದು ಕ್ಲೋಸಿಂಗ್ ಬೇಸಿಸಲ್ಲಿ ಇವೆರಡರ ಮಧ್ಯ, ಮೂರರ ಮಧ್ಯನೂ ಕೂಡ ಬಂದು ಕ್ಲೋಸ್ ಆಗಿದೆ. ಸೊ ನಾಳೆ ನಿಫ್ಟಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡಬೇಕು. ಸೊ ನನ್ನ ಅಂದಾಜು ಇಲ್ಲಿ ಒಂದು ನಾವು ನೋಡೋದಾದರೆ ಏನನ್ನು ಹೇಳ್ಬೋದು, ಸೊ ನಿಫ್ಟಿ ನಾವು ಇದೇ ರೀತಿ ಈ ಥರ ಪರ್ಫಾರ್ಮ್ ಮಾಡಿ ನೋಡೋದಾದರೆ ನೋಡಿ, ಇಲ್ಲಿ ನಾನು ನಿಮ್ಗೆ ಒಂದು ಟ್ರೆಂಡ್ ಲೈನ್ ಹಾಕಿದ್ದೀನಿ. ಸಾರಿ, ಓಕೆ. ಸೊ ಇಲ್ಲಿ ನಾನು ನಿಮಗೆ ಒಂದು ಟ್ರೆಂಡ್ ಲೈನ್ ಹಾಕಿದ್ದೀನಿ. ಈ ಟ್ರೆಂಡ್ ಲೈನ್ ಇಲ್ಲಿ ಕೋಯಿನ್ಸೈಡ್ ಆಗ್ತಾ ಇದೆ. ಸೊ ಮೇಲಕ್ಕೆ ಈಗ ಶಿಫ್ಟ್ ಆಗ್ತಾ ಇದೆ, ಇದ್ರದ್ದು ರೆಸಿಸ್ಟೆನ್ಸು ಮೇಲಕ್ಕೆ ಶಿಫ್ಟ್ ಆಗ್ತಾ ಇದೆ. ಶಿಫ್ಟ್ ಆದಾಗ ಏನಾಗುತ್ತೆ, ಸೊ ನಮಗೆ ನಿಫ್ಟಿ ಈ ಲೈನು ಅಥವಾ ಇಲ್ಲಿಗೇನಾದ್ರು ಬಂದು ಇಲ್ಲಿವರೆಗೂ ಸಪೋರ್ಟ್ ತಗೊಂಡು ಅಕಸ್ಮಾತ್ ಕ್ಲೋಸ್ ಆದರೂ ಕೂಡ ನಮಗೆ ನೋಡಿ 4.5% ನಿಫ್ಟಿ ಡೌನ್ ಆದಂಗೆ ಆಯಿತು ಇಲ್ಲಿಗೆ, ಹೌದಲ್ವಾ? ಅಂದರೆ ಮಿನಿಮಮ್ 10 ಬಾರ್ಸು 4.5% ಡೌನ್ ಆದಂಗೆ ಆಯಿತು. ಸೊ ನನಗೆ ಅನಿಸಿದ ಮಟ್ಟಿಗೆ ನಿಫ್ಟಿ ನಾಳೆ ಫ್ರೈಡೇ ನಿಮಗೆ ಒಂದು ಚಿಕ್ಕ ಪುಟ್ಟ ಮಧ್ಯಂತರ ಒಂದು ಮೇಲಕ್ಕೆ ಹೋಗೋದು, ಕೆಳಗೆ ಬೀಳೋದು ಆ ಥರ ಆಗ್ಬೋದು. ಬಟ್ ನೆಕ್ಸ್ಟ್ ಮಂಡೇ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ನನಗನ್ಸುತ್ತೆ ಇನ್ನೂ ನಿಫ್ಟಿ ಇಲ್ಲಿ ಬೀಳೋದಿದೆ ಅಂತ. ಸೊ ಬಿದ್ದಾಗ ಎಲ್ಲರೂ ಗಾಬರಿ ಪಡ್ದಲೇ ಖಂಡಿತ ದಯವಿಟ್ಟು ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ ಮಾಡೋಕ್ಕೆ ಒಂದು ಸುವರ್ಣಾವಕಾಶ ಸ್ಟಾಕ್ ಮಾರ್ಕೆಟು ಆಗಾಗ ತಂದುಕೊಡೋದಿಲ್ಲ. ಓಕೆ, ಈ ಥರ ತಂದುಕೊಟ್ಟಾಗ ಎಲ್ಲರೂ ಯೋಚನೆ ಮಾಡದೆ ದುಡ್ಡನ್ನ ಕೂಡಿಟ್ಕೊಂಡು ಖಂಡಿತ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ, ಒಳ್ಳೊಳ್ಳೆ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ಒಳ್ಳೊಳ್ಳೆ ಸ್ಟಾಕ್ನ ಸಂದೇಶ ನಾನು ಕೊಡ್ತಾ ಇರ್ತೀನಿ. ನನ್ನ ಚಾನಲ್ನ ನೋಡಿ ನೀವೆಲ್ಲರೂ ಹಾರೈಸಿ ನೀವು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ದುಡ್ಡನ್ನು ಮಾಡಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇಲ್ಲ. ಏನಕ್ಕೆ ಇನ್ನೂ 5 ಪಾಯಿಂಟ್ ಇವತ್ತು ಏನಕ್ಕೆ ಬಿತ್ತು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಸುಮ್ಮನೆ ನಿಮಗೊಂದು ಚೋಕನ್ನು ಕೊಟ್ಟೆ ಇಲ್ಲಿ ಮುಗಿಸ್ತೀನಿ ಅಂತ ಇಲ್ಲ, 5 ರೀಸನ್ಸ್ನ ನಾವು ತಿಳ್ಕೊಳ್ಳೋಣ ಬನ್ನಿ. ಇವತ್ತು ನಿಫ್ಟಿ ಬೀಳೋಕ್ಕೆ ಏನೇನೋ ಆ 5 ಕಾರಣಗಳು ಅಂತ ತಿಳ್ಕೊಂಡ್ರೆ ನೋಡಿ, ಇಲ್ಲಿ 8ನೇ ಆಗಸ್ಟು ಸಂಜೆ 4:45 ಹೊತ್ತಿಗೆ ಈ ಟಾರ್ಗೆಟು ಲೈವ್ ಮಿಂಟಲ್ಲಿ ಪಬ್ಲಿಷ್ ಆಗಿದೆ. ಸೊ ಏನೇನೋ ಅಂತ ನಾವು ನೋಡೋಣ ಬನ್ನಿ. ಸೊ ನಿಫ್ಟಿ 50 ಸೆನ್ಸೆಕ್ಸ್ ರೆಸ್ಯೂಮ್ ದೇರ್ ಸ್ಲೈಡ್, 5 ಕೀ ಫ್ಯಾಕ್ಟರ್ಸ್ ದಟ್ ವೇಯ್ಡ್ ಆನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಸೆಂಟಿಮೆಂಟ್ಸ್. ಏನೇನೋ ಆ 5 ಕಾರಣಗಳು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಬನ್ನಿ. ಸೊ ನೋಡಿ, ಆ 5 ರೀಸನ್ಸಲ್ಲಿ ಏನು ಅಂದರೆ ನೋಡಿ, ಆ್ಯಸ್ ಮೆನಿ ಆ್ಯಸ್ 41 ಸ್ಟಾಕ್ಸ್ ಫೆಲ್ ಇನ್ ದ ನಿಫ್ಟಿ 50 ಇಂಡೆಕ್ಸ್. ನಿಫ್ಟಿ 50 ಇಂಡೆಕ್ಸ್ ಅಂದರೆ 50 ಸ್ಟಾಕಲ್ಲಿ 41 ಸ್ಟಾಕ್ಸು ಇವತ್ತು ಇಳಿಮುಖವನ್ನು ನೋಡಿದೆ. ಅದರಲ್ಲಿ ಮೇಯ್ನು LTI ಮೈಂಟ್ರಿ, ಗ್ರಾಸಿಮ್ಮು, ಏಷ್ಯನ್ ಪೇಂಟ್ಸು ಇದು ಟಾಪ್ ಲೂಸರ್ಸ್. ಅದೇ ಥರ ಟಾಪ್ ಗೈನರ್ಸ್ ಟಾಟಾ ಮೋಟರ್ಸು, HDFC ಲೈಫು, SBI ಲೈಫು ಇದು ಟಾಪ್ ಗೈನರ್ಸ್. ಓಕೆನಾ? ಫೈವ್ ಕೀ ಫ್ಯಾಕ್ಟರ್ಸ್ ಯಾವುದ್ಯಾವುದಪ್ಪ ಅಂತ ನೀವು ನೋಡಿದ್ರೆ, ಮೊದಲನೇದು ವ್ಯಾಲ್ಯೂಯೇಷನ್ ಕನ್ಸರ್ನ್ಸ್. ನಾನು ಲಾಸ್ಟ್ ವಿಡಿಯೋ ಅಂದರೆ ನನ್ನ ಮೊನ್ನೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಅಂತ. ಸೊ ನೀವು ನೋಡ್ಬೋದು ನಿಫ್ಟಿ 50, ಸೊ
1 ಇಯರ್ ಫಾರ್ವರ್ಡ್ ಪಿ ಇ ಆಫ್ 20.2 ಇದಕ್ಕಿಂತ ಜಾಸ್ತಿ ಇವಾಗ ನಿಫ್ಟಿ 50 ಇದೆ. ಕರೆಂಟ್ ಪ್ರೈಸ್ ಟು ಬುಕ್ ರೇಷಿಯೋ ಕೂಡ 3.14 ಇರಬೇಕಾಗಿತ್ತು, 3.92 ಇದೆ. ಓಕೆನಾ, ಇದು ಒಂದು ಕಾರಣ. ಮುಂದಿನ ಕಾರಣ ಬಂದು ವೀಕ್ ಎಕನಾಮಿಕ್ ಕ್ಯೂಸ್. ಓಕೆ, ವೀಕ್ ಗ್ಲೋಬಲ್ ಕ್ಯೂಸ್. ನೀವು ನೋಡ್ಬೋದು, ಇನ್ವೆಸ್ಟರ್ಸ್ ವರಿ ದಟ್ US ಎಕನಾಮಿಕ್ ಸ್ಲೋಡೌನ್ ಕುಡ್ ಹ್ಯಾವ್ ಸಿಗ್ನಿಫಿಕೆಂಟ್ ಗ್ಲೋಬಲ್ ರೆಪರ್ಕಷನ್ಸ್. ಸೊ ಗ್ಲೋಬಲ್ ಎಕಾನಮಿ ಮೇಲೆ ತುಂಬ ಪರಿಣಾಮ ಬೀರ್ಬೋದು ಅಂತ ಸುಮಾರು ಜನ ಇನ್ವೆಸ್ಟರ್ಗಳನ್ನ ನಂಬಿದ್ದಾರೆ. ಸುಮಾರು ಜನ ಇನ್ವೆಸ್ಟರ್ ಕೂಡ ನಂಬಿದ್ದಾರೆ. ಇದು ನಿಮ್ಗೆ ಅವತ್ತು ಇದ್ದಿದ್ದ ಕಾರಣನೇ. ಸೊ ಇವತ್ತು ಮೇಯ್ನ್ ಬಂದಿರೋದು RBI ಕಾಷನ್ ಸ್ಟೋನ್ ಆನ್ ಗ್ರೋತ್ ಆ್ಯಂಡ್ ಇನ್ಫ್ಲೇಷನ್. ಸೊ ಇವತ್ತು ಮಾನಿಟ್ರಿ MPC ಮೀಟಿಂಗ್ ಆಯಿತು, ಮಾನಿಟ್ರಿ ಪಾಲಿಸಿ ಕಮಿಟಿಯ ಒಂದು ಮೀಟಿಂಗ್ ಆಯಿತು. RBI maintained its CPI Consumer Price Index based inflation projection for financial year 2025 at 4.5%. However, some changes in the inflation forecast across different quarters. ಸೊ ಇನ್ಫ್ಲೇಷನ್ ಫೋರ್ಕಾಸ್ಟ್ ಒಂದೊಂದು ಕ್ವಾರ್ಟರ್ಗೆ ಒಂದೊಂದು ಎಕ್ಸ್ಪೆಕ್ಟೇಷನ್ಸ್ನ ಸೆಟ್ ಮಾಡಿದ್ದಾರೆ. ಸೊ Q2 FY ಇವಾಗ 4.4% ಇದೆ. ಇದೇ ವರ್ಷದಲ್ಲಿ ಯಾವಾಗ ಎಷ್ಟಿತ್ತು? 3.8%. Q3 ಫೋರ್ಕಾಸ್ಟ್ 4.7%, 4.6% ಇತ್ತು, 4.3%, 4.5% ಇತ್ತು Q4 ಅಲ್ಲಿ. The forecast for financial year 2026 is 4.4%. ಸೊ ಈ ಕಾರಣನೂ ಕೂಡ ಒಂದು RBIನ ಒಂದು ಕಾಷನ್ ಟೋನ್ ಏನಿದೆ ಇನ್ಫ್ಲೇಷನ್ ಮೇಲೆ, ಗ್ರೋತ್ ಮೇಲೆ, ಇದು ಕೂಡ ಇವತ್ತಿನ ಒಂದು ಕಾರಣ ಕೂಡ ಇರಬಹುದು. ಓಕೆ, ಮೇಯ್ನ್ ನೋಡಿ, GDP ಗ್ರೋತ್ ಫೋರ್ಕಾಸ್ಟ್ ಫಾರ್ 2025 ಫೈನಾನ್ಷಿಯಲ್ ಇಯರ್ ಟು 7% ವಿತ್ Q1. 7.1% ಇರೋದನ್ನು 7.2% ಮಾಡಿದ್ದಾರೆ. ನೆಕ್ಸ್ಟ್ ಜಿಯೋಪೊಲಿಟಿಕಲ್ ಟೆನ್ಷನ್ಸ್. ನೆಕ್ಸ್ಟ್ ಏನು? ಜಿಯೋಪೊಲಿಟಿಕಲ್ ಟೆನ್ಷನ್. ಜಿಯೋಪೊಲಿಟಿಕಲ್ಸ್ ಅಂದರೆ ಏನು ಬರುತ್ತೆ? ಎರಡು ದೇಶಗಳ ನಡುವೆ ಯುದ್ಧ, ಸಂಘರ್ಷ ಇದೇ ಬರುತ್ತೆ. ಸೊ ಇಸ್ರೇಲು ಹಮಾಸ್ ಮಧ್ಯೆ ನಮಗೆ ನಡೀತಾನೆ ಇದೆ, ನಿಮಗೆ ಅದು ಗೊತ್ತೇ ಇದೆ, ಇಸ್ರೇಲು ಹಮಾಸ್ ಮಧ್ಯೆ. ಮತ್ತು ಇಂಡಿಯಾ ಬಾಂಗ್ಲಾದೇಶಲ್ಲಿ ಆಗಿರೋ ಗಲಾಟೆಯಿಂದ ನಮಗೂ ಕೂಡ ಸ್ವಲ್ಪ ತಲೆನೋವಾಗಿದೆ. ಸೊ ಈ ಕಾರಣಗಳು ನಮಗೆ ಒಂದು ಅಪ್ವರ್ಡ್ ಮೂಮೆಂಟನ್ನು ತಡೆಯುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಎಕಾನಮಿಕಲಿ ಒಂದು ಏನು ಮೇಲಕ್ಕೆ ಹೋಗ್ತಿತ್ತೋ ಅದನ್ನು ತಡೆಯುತ್ತೆ. ನೆಕ್ಸ್ಟ್ ಟೆಕ್ನಿಕಲ್ ಫ್ಯಾಕ್ಟರ್ಸ್. ಟೆಕ್ನಿಕಲ್ ಫ್ಯಾಕ್ಟರ್ಸ್ ಅಂದರೆ ಏನು? ಸೊ ನಿಫ್ಟಿ ಬ್ರೋಕರೇಜ್ ಹೌಸ್ಗಳು ಕಾಲ್ಸ್ ಕೊಡೋದು, ನಿಫ್ಟಿ ಇಲ್ಲಿ ತನಕ ಹೋಗ್ಬೋದು, ಇಲ್ಲಿಂದ ಬೀಳ್ಬಹುದು. ನೀವು ನೋಡ್ಬೋದು ನಿಫ್ಟಿಗೆ 24,100 ಇಂಪಾರ್ಟೆಂಟ್ ಲೆವೆಲ್ಸ್ ಟು ವಾಚ್ ಔಟ್ ಫಾರ್ ಅಂತ ಹೇಳಿದ್ದಾರೆ. ಸೊ ಅದೇ ಥರ 24,250 ದಾಟಿದ್ರೆ 24,350ಇಂದ 400ವರೆಗೂ ಹೋಗ್ಬೋದು ಅಂತ ಹೇಳಿದ್ದಾರೆ. ಅದೇ ಥರ ಸೆನ್ಸೆಕ್ಸ್ಗೂ ಕೂಡ ಇಲ್ಲಿ ಟಾರ್ಗೆಟ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಕಾರಣಗಳು ಸೇರಿ ಇವತ್ತು ಮಾರ್ಕೆಟ್ಟು ಬೀಳಲಿಕ್ಕೆ ಎಲ್ಲ ಸಹಾಯ ಮಾಡಿದ್ದಾರೆ. ಸೊ ಈ ಸಹಾಯನ ಪಾಸಿಟಿವ್ ಆಗಿ ತಗೊಂಡು ದುಡ್ಡು ಯಾರು ಕೂಡಿಟ್ಕೊಂಡಿದ್ದಾರೆ ಅವರು ಒಳ್ಳೊಳ್ಳೆ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ಅಂಥ ಸ್ಟಾಕ್ಸ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟಾಟಾ, ಬಾಯ್.